ಬೇರೆಯವರೆಗೂ ನಾನು ಮನವಿ ಮಾಡ್ತೇನೆ, ಈ ರೀತಿ ಕಾನೂನನ್ನ ನಿಮ್ಮ ಕೈಗೆ ತಗೊಂಡು ನಮ್ಮ ಅಧಿಕಾರಿಗಳ ಮೇಲೆ ನೀವೇನಾದ್ರೂ ಹಲ್ಲೆ ಮಾಡಿದ್ರೆ ಉಗ್ರ ಕ್ರಮವನ್ನ ತಾವು ಎದುರಿಸಬೇಕಾಗತ್ತೆ. ನಿಮಗೇನಾದ್ರೂ ತೊಂದರೆ ಆದ್ರೆ, ತಪ್ಪಾಗಿದ್ರೆ ಬೇರೆ ಹಿರಿಯ ಅಧಿಕಾರಿಗಳನ್ನ ಭೇಟಿ ಮಾಡಿ, ಜನಪ್ರತಿನಿಧಿಗಳನ್ನ ಭೇಟಿ ಮಾಡಿ, ಅಲ್ಲಿ ನಿಮ್ಮ ಸಮಸ್ಯೆ ಪರಿಹಾರ ಮಾಡ್ಕೊಳ್ಳಿ. ಅದನ್ನ ಬಿಟ್ಟು ಯಾರು ನಿಮ್ಗೆ ಹೇಳೋರಿಲ್ಲ ಕೇಳೋರಿಲ್ಲ ಅಂತೇಳಿ ರೌಡಿಸಮ್ಗೆ ನೀವು ಇಳಿದ್ರೆ, ಕಾನೂನನ್ನ ಕೈಗೆ ತೆಗೆದುಕೊಂಡು ನೀವು ಗೂಂಡಾಗಳ ತರ ವರ್ತನೆ ಮಾಡಿದ್ರೆ, ಇದು ನಮ್ಮ ಸಹನೆಯ ಎಲ್ಲೆಯನ್ನ ಮೀರಿ ನಮ್ಮ ಪ್ರತಿಕ್ರಿಯೆಯನ್ನ ನೀವು ಎದುರಿಸಬೇಕಾಗತ್ತೆ. ಸೊ ಇದು ಗಂಭೀರ ಎಚ್ಚರಿಕೆ ಬೇರೆ ಎಲ್ಲವರೆಗೂ ಕೂಡ. ಕಾನೂನು ಪ್ರಕಾರ ನಮ್ಮ ಅಧಿಕಾರಿಗಳು ಕೆಲಸ ಮಾಡುವಾಗ ಅವರಿಗೆ ಅಡ್ಡಿಪಡಿಸೋದು ಅಥವಾ ಅವ್ರ ಮೇಲೆ ಹಲ್ಲೆ ಮಾಡೋದು ಮಾಡಿದ್ರೆ ನಾವಂತೂ ಸುಮ್ಮನೆ ಇರೋದಿಲ್ಲ. ಸ್ಪಷ್ಟವಾಗಿ ನಾನು ಹೇಳಲಿಕ್ಕೆ ಬಯಸ್ತೇನೆ, ಇದನ್ನ ಬರೀ ಬಾಯಿ ಮಾತಿನಲ್ಲಿ ಹೇಳೋದಲ್ಲ, ಕಾರ್ಯರೂಪದಲ್ಲೂ ಕೂಡ ಮಾಡ್ತೇವೆ. ಇದರಿಂದ ಕೆಲವರು ತೊಂದರೆಯನ್ನು ಕೂಡ ಅನುಭವಿಸಬೇಕಾಗುತ್ತೆ. ಈ ಕೇಸ್ನಲ್ಲಿ ನಾವು ಈಗಾಗಲೇ 10 ಜನವನ್ನ ಪೊಲೀಸರು ಹಿಡ್ಕೊಂಡು ಬಂದಿದ್ದಾರೆ. ನಾನು ಪ್ರತಿಕ್ಷಣ ಡಿಸಿಪಿ ಅವ್ರ ಜೊತೆ ನಿರಂತರವಾಗಿ ಮಾತಾಡ್ತಾ ಇದ್ದೇನೆ. ಮತ್ತು ಆ ಮೇನ್ ಈಗ ತಕ್ಷಣ ನನ್ಗೆ ಆ ಮೇನ್ ಬಸವರಾಜು, ಆ ಗ್ಯಾಂಗ್ ಲೀಡರು, ಅವನು ಮೋಸ್ಟ್ಲಿ ಏನು ಈ ತರ ದಂಧೆಯಲ್ಲಿ ಇದ್ದಾನೆ ಅಂತ ಕಾಣ್ತಾ ಇದೆ ಮೇಲ್ನೋಟಕ್ಕೆ. ನನ್ಗೆ ಇಲ್ಲಿವರೆಗೂ ಬಂದಿರೋ ಪ್ರಾಥಮಿಕ ವರದಿ ಪ್ರಕಾರ ಅವನನ್ನ ಕೂಡಲೇ ಅರೆಸ್ಟ್ ಮಾಡಿ ಸಾಧ್ಯ ಆದ್ರೆ ಅವನ ಮೇಲೆ ಗೂಂಡಾಗಿರಿ ಕೇಸನ್ನು ಕೂಡ ಹಾಕ್ಬೇಕು ಅಂತಾನು ನಾನು ಪೊಲೀಸರಿಗೆ ಸೂಚನೆಯನ್ನ ಕೊಟ್ಟಿದ್ದೇನೆ. ಬೇರೆಯವರೆಗೂ ನಾನು ಮನವಿ ಮಾಡ್ತೇನೆ, ಈ ರೀತಿ ಕಾನೂನನ್ನ ನಿಮ್ಮ ಕೈಗೆ ತಗೊಂಡು ನಮ್ಮ ಅಧಿಕಾರಿಗಳ ಮೇಲೆ ನೀವೇನಾದ್ರೂ ಹಲ್ಲೆ ಮಾಡಿದ್ರೆ ಉಗ್ರ ಕ್ರಮವನ್ನ ತಾವು ಎದುರಿಸಬೇಕಾಗತ್ತೆ. ನಿಮಗೇನಾದ್ರೂ ತೊಂದರೆ ಆದ್ರೆ, ತಪ್ಪಾಗಿದ್ರೆ ಬೇರೆ ಹಿರಿಯ ಅಧಿಕಾರಿಗಳನ್ನ ಭೇಟಿ ಮಾಡಿ, ಜನಪ್ರತಿನಿಧಿಗಳನ್ನ ಭೇಟಿ ಮಾಡಿ, ಅಲ್ಲಿ ನಿಮ್ಮ ಸಮಸ್ಯೆ ಪರಿಹಾರ ಮಾಡ್ಕೊಳ್ಳಿ. ಅದನ್ನ ಬಿಟ್ಟು ಯಾರು ನಿಮ್ಗೆ ಹೇಳೋರಿಲ್ಲ ಕೇಳೋರಿಲ್ಲ ಅಂತೇಳಿ ರೌಡಿಸಮ್ಗೆ ನೀವು ಇಳಿದ್ರೆ, ಕಾನೂನನ್ನ ಕೈಗೆ ತೆಗೆದುಕೊಂಡು ನೀವು ಗೂಂಡಾಗಳ ತರ ವರ್ತನೆ ಮಾಡಿದ್ರೆ, ಇದು ನಮ್ಮ ಸಹನೆಯ ಎಲ್ಲೆಯನ್ನ ಮೀರಿ ನಮ್ಮ ಪ್ರತಿಕ್ರಿಯೆಯನ್ನ ನೀವು ಎದುರಿಸಬೇಕಾಗತ್ತೆ. ಸೊ ಇದು ಗಂಭೀರ ಎಚ್ಚರಿಕೆ ಬೇರೆ ಎಲ್ಲವರೆಗೂ ಕೂಡ. ಕಾನೂನು ಪ್ರಕಾರ ನಮ್ಮ ಅಧಿಕಾರಿಗಳು ಕೆಲಸ ಮಾಡುವಾಗ ಅವರಿಗೆ ಅಡ್ಡಿಪಡಿಸೋದು ಅಥವಾ ಅವ್ರ ಮೇಲೆ ಹಲ್ಲೆ ಮಾಡೋದು ಮಾಡಿದ್ರೆ ನಾವಂತೂ ಸುಮ್ಮನೆ ಇರೋದಿಲ್ಲ. ಸ್ಪಷ್ಟವಾಗಿ ನಾನು ಹೇಳಲಿಕ್ಕೆ ಬಯಸ್ತೇನೆ, ಇದನ್ನ ಬರೀ ಬಾಯಿ ಮಾತಿನಲ್ಲಿ ಹೇಳೋದಲ್ಲ, ಕಾರ್ಯರೂಪದಲ್ಲೂ ಕೂಡ ಮಾಡ್ತೇವೆ. ಇದರಿಂದ ಕೆಲವರು ತೊಂದರೆಯನ್ನು ಕೂಡ ಅನುಭವಿಸಬೇಕಾಗತ್ತೆ. ಈ ಕೇಸ್ನಲ್ಲಿ ನಾವು ಈಗಾಗಲೇ 10 ಜನವನ್ನ ಪೊಲೀಸರು ಹಿಡ್ಕೊಂಡು ಬಂದಿದ್ದಾರೆ. ನಾನು ಪ್ರತಿಕ್ಷಣ ಡಿಸಿಪಿ ಅವ್ರ ಜೊತೆ ನಿರಂತರವಾಗಿ ಮಾತಾಡ್ತಾ ಇದ್ದೇನೆ. ಮತ್ತು ಆ ಮೇನ್ ಈಗ ತಕ್ಷಣ ನನ್ಗೆ ಆ ಮೇನ್ ಬಸವರಾಜು, ಆ ಗ್ಯಾಂಗ್ ಲೀಡರು, ಅವನು ಮೋಸ್ಟ್ಲಿ ಏನು ಈ ತರ ದಂಧೆಯಲ್ಲಿ ಇದ್ದಾನೆ ಅಂತ ಕಾಣ್ತಾ ಇದೆ ಮೇಲ್ನೋಟಕ್ಕೆ. ನನ್ಗೆ ಇಲ್ಲಿವರೆಗೂ ಬಂದಿರೋ ಪ್ರಾಥಮಿಕ ವರದಿ ಪ್ರಕಾರ ಅವನನ್ನ ಕೂಡಲೇ ಅರೆಸ್ಟ್ ಮಾಡಿ ಸಾಧ್ಯ ಆದ್ರೆ ಅವನ ಮೇಲೆ ಗೂಂಡಾಗಿರಿ ಕೇಸನ್ನು ಕೂಡ ಹಾಕ್ಬೇಕು ಅಂತ